ನಾವು ಸಹ ಪಿಂಟ್ರೆಸ್ಟ್ ಅಲ್ಲಿ ಇನ್ಸ್ಪಿರೇಷನ್ ತಗೊಂತೀವಿ. ಅದು ಏನ್ ಇನ್ಸ್ಪಿರೇಷನ್ ತಗೊಂತೀವಲ್ಲ, ಆ ಇನ್ಸ್ಪಿರೇಷನ್ ನಾವು ಡ್ರಾ ಮಾಡ್ತೀವಿ ಸೈಟ್ ಕಂಡೀಷನ್ ಪ್ರಕಾರ. ಡ್ರಾ ಮಾಡಿದ ನಂತರ ನಾವು 3D ಮಾಡ್ತೀವಿ. 3D ಮಾಡಿದ ನಂತರ ಆ ಸೈಟ್ ಕಂಡೀಷನ್ಗೆ ಅಲ್ಲಿರೋ ವೆದರ್ ಪ್ರಕಾರ ಕ್ಲೈಂಟ್ ಹೇಗ್. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ನಾನು ಜಿಮ್ಗೆ ಓಡ್ತಾ ಇದೀನಿ. ಇವತ್ತು ಜಿಮ್ಗೆ ಟ್ರೈಪೋರ್ಟ್ ಕ್ಯಾರಿ ಮಾಡ್ತಾ ಇದೀನಿ. ಟ್ರೈಪೋರ್ಟ್ ಕ್ಯಾರಿ ಮಾಡಿ ಇವತ್ತು ಎಷ್ಟು ವರ್ಕೌಟ್ ಕವರ್ ಮಾಡಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಇಲ್ಲಿಂದ ಬಂದ ತಕ್ಷಣ ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ ನಿಂದ ಬಂದಾದ್ಮೇಲೆ ಸೈಟ್ಗೆ ಹೋಗ್ಬೇಕು. ಇವತ್ತು ನಾನು ಮತ್ತೆ ಹೇಮಂತ್ ಮಾತ್ರ. ಏನೋ ಸ್ವಲ್ಪ ಇದೆ. ಇವಾಗ ಜಿಮ್ಗೆ ಹೋಗೋಣ ಬನ್ನಿ. City lights flicker where the sinners play preacher. Graffiti scriptures on train cars, the steel messenger. Cobblestone pathways, souls caught in a shuffle. Every breath's a gamble, life's one long scuffle. Sirens kiss the night with their mournful cries. Alleyway choirs sing the truth behind the lies. Broken glass mirrors, the dreams left for dead. Where hope's just a story that the old heads fed. Concrete jungle sermons spilling in the veins. Blood rivers flowing through urban chains. Skyscrapers whisper. ಸೊ ಇವಾಗ ನಂದು ವರ್ಕೌಟ್ ಎಲ್ಲ ಮಾಡಿದಾಯ್ತು. ಸ್ಕಾರ್ಫ್ ಹೇಗೆ ಹಾಕೊಂಡಿದ್ದೀನಿ ಇಟ್ಕೊಂಡಿದ್ದೀರಾ, ಹೆಲ್ಮೆಟ್ ಮಾಡ್ಕೊಳಕ್ಕೆ. ಅಂಡ್ ಕೂದಲು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗ್ಬಿಟ್ಟಿತ್ತು, ಆ ರೀಸನ್ಗೋಸ್ಕರ. ಇವಾಗ ವರ್ಕೌಟ್ ಆಯ್ತು. ಸೊ ಇವಾಗ ಮನೆಗೆ ಹೋಗಿ ಫ್ರೆಶ್ ಆಗಿ ಟೆಂಪಲ್ಗೆ ಹೋಗ್ಬೇಕು. ಸ್ಯಾಟರ್ಡೇ ಅಲ್ವಾ, ಟೆಂಪಲ್ ರೌಂಡ್ ಜಾಸ್ತಿ ಇರುತ್ತೆ ಇವತ್ತೊಂದು. ರೆಡಿ ಲೇಟ್ ಆಗ್ಬಿಟ್ಟಿದೆ, ಇಲ್ಲೇ 10 o'clock ಆಗ್ಬಿಟ್ಟಿದೆ. ಫ್ರೆಶ್ ಆಗಿ ಸ್ವಲ್ಪ ಅಂತ ಹೋಗ್ಬೇಕು. ಹೋಗೋಣ. ಇವಾಗ ನಂದು ಟೆಂಪಲ್ ರನ್ ಎಲ್ಲ ಆಯ್ತು. ಸೈಡ್ಗೆ ಹೊರಡ್ತಾ ಇದೀನಿ. ಇದುವೇ ಹೇಮಂತನ್ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಲೊಕೇಶನ್ ರೀಚ್ ಆಗಿದೆ ಆಯ್ತು. ಸೊ ಇವಾಗ ಸೈಡ್ಗೆ ಹೊರಡ್ತಾ ಇದೀವಿ. ಬನ್ನಿ, ಕಾರ್ಪೆಂಟರ್ ಏನ್ ಪ್ರೋಗ್ರೆಸ್ ಮಾಡಿದ್ದಾರೆ ತೋರಿಸ್ತೀನಿ. ಹಲೋ. ಸೊ ಗೈಸ್, ಸೈಟ್ ಅಲ್ಲಿ ಪವರ್ ಕಟ್ ಆಗಿದೆ. ಸೊ ಇಲ್ಲಿ ಔಟ್ಸ್ಕಟ್ಸ್ ಇದೆ ಅಲ್ಲ, ಸ್ವಲ್ಪ ಅವಾಗ ಪವರ್ ಕಟ್ ಆಗ್ತಾ ಇರುತ್ತೆ. ಇವಾಗ ನಾವು ಪ್ರೊಡಕ್ಷನ್ ಡ್ರಾಯಿಂಗ್ಸ್ ಅದು ಸ್ವಲ್ಪ ಇದೆ, ಕಂಪ್ಲೀಟ್ ಮಾಡ್ಬಿಡ್ತೀವಿ. ಕಂಪ್ಲೀಟ್ ಮಾಡಾದ ನಂತರ ವಿಡಿಯೋ ಎಡಿಟ್ ಮಾಡಬೇಕು, ಹಂಗೆ ವಿಡಿಯೋ ರೆಕಾರ್ಡ್ ಮಾಡಬೇಕು. ರೋನ್ ಅರ್ಧ ಮಾಡಿದ್ದ, ಇನ್ ಮಿಕ್ಕಿದ್ದು ನಾನು ಹೇಮಂತ್ ಕೂತ್ಕೊಂಡು ಕಂಪ್ಲೀಟ್ ಮಾಡ್ತಾ ಇದೀವಿ. ನಿನ್ನೆ ನಾನ್ ಸ್ವಲ್ಪ ಮಾಡ್ತಿದ್ದೆ, ಇವಾಗ ಹೇಮಂತ್ ಅನ್ಕೋಟ. ಹೇಮಂತ್ ಮಾಡ್ತೀಯಾನೆ. ಹೆಂಗಿದೆ ಸರ್ ಮಾಡ್ತಿರೋದು? ಫುಲ್ ಜಾಲಿ ಜಾಲಿ ಜಾಲಿ, ಎಲ್ಲ ಖಾಲಿ. ಏನಿಲ್ಲ ಸರ್, ಹೇಮಂತ್ಗೆ ವರ್ಕ್ ಮಾಡ್ತಿರ್ಬೇಕಾರೆ ಏನು ಹೇಳಕ್ ಆಗ್ದಿರೋ ಅಷ್ಟು ಟೆನ್ಷನ್ ತಗೊಂತೀರ, ಪ್ರೆಷರ್ ತಗೊಂತೀರ. ಅದಕ್ಕೋಸ್ಕರ ಏನು ಹೇಳಕ್ ಆಗ್ತಿಲ್ಲ ಅವ್ರಿಗೆ. ಸಪ್ರೇಟ್ ಸಪ್ರೇಟ್ ಮಾಡೋದು, ಪದಗಳೇ ಬರ್ತಿಲ್ಲ ಮಾತಾಡಕ್ಕೆ. ಸೊ ಅವ್ರಿಗೆ ಪದ ಬಂದಾಗ ಮತ್ತೆ ರೆಕಾರ್ಡ್ ಮಾಡ್ಕೋತೀನಿ. ಆಕ್ಸಿಜನ್ ಎಲ್ಲ ಇಲ್ಲ 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 ಇಲ್ಲ, ಕೆಲ್ಸ ಆದ್ಮೇಲೆ ಆಕ್ಸಿಜನ್ ಎಲ್ಲ ಕೆಲ್ಸನೇ ಮಾಡಲ್ಲ ನಾವು ಅಷ್ಟೇ. ಆಮೇಲೆ ಆಕ್ಸಿಜನ್ ಬೇಕೇ ಬೇಕು, ನ್ಯಾಯ ಬೇಕು. ಇವಾಗ ನಮ್ದು ಲ್ಯಾಮಿನೇಟ್ ಆರ್ಡರ್ ಪ್ಲೇಸ್ ಮಾಡಿದ್ದು ಬಂದಿದೆ. ನಿನ್ನೆ ಆರ್ಡರ್ ಪ್ಲೇಸ್ ಮಾಡಿದ್ವಿ, ಇವತ್ತೇ ಬಂದಿದೆ. ಮೆಟೀರಿಯಲ್ ಸಪ್ಲೈ ಮಾಡಿದವ್ರು ಕೂಡ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಅವ್ರ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡ್ತಿದ್ದಾರೆ. ಅವರು ಕೂಡ ನಮ್ಗೆ ವಿಶ್ ಮಾಡಿ ಹೋಗ್ಯಾರೆ, ಇನ್ನ ಜಾಸ್ತಿ ವಿಡಿಯೋಸ್ ಮಾಡಿ ಈಗ ರೀಚ್ ಆಗ್ಲಿ ಅಂತ. ನೀವು ಸಪೋರ್ಟ್ ಮಾಡ್ತು ಅಂದ್ರೆ ನಾವ್ ಅನ್ಕೊಂಡಿರೋ ಇಂಚ್ ಮಾರ್ಕ್ ಅಚೀವ್ ಮಾಡ್ಬೋದು. ನಮ್ ಕಾರ್ಪೆಂಟರ್ ಟೀಮ್ ಫುಲ್ ಸುಸ್ತಾಗ್ಬಿಡೋರು ಎತ್ಕೊಂಡ್ ಬಂದ್ಬಿಟ್ಟು. क्या जी अब तक गए? थोड़ा ये वेट वाला शीट है ना, वो वेट वाला शीट है, वो 3 mm का है ना, इसीलिए आराम से लाना पड़ता है। आप क्या बोलते हैं? बहुत ध्यान से लाना पड़ता है और हैवी है। हार्डवेयर ಹಾಕ್ಸ್ಬೇಕಾದ್ರೆ ಹಂಗೆ ಲೂವರ್ಸ್ ಹಾಕ್ಸ್ಬಿಡೋಣ. 5 kg का 6 बॉक्स. हाँ 30 kg ऑर्डर ಮಾಡಿದ್ದೆ. चलो गाइस, शुरू करते हैं आज.
ಗೈಸ್ ಇವಾಗ ಟೈಮ್ ಆಲ್ಮೋಸ್ಟ್ ಈವ್ನಿಂಗ್ 7:05. ಸೊ ಕೂತಿ ಅಪ್ಪ ಕುಂಡಿ ಎಲ್ಲ ನೋವಾಗ್ತಿದೆ. ಲ್ಯಾಪ್ಟಾಪ್ ನೋಡಿ ಅದು ಲೈಟ್ ಕಣ್ಣೆಲ್ಲ ತುಂಬಾ ನೋವಾಗ್ತಿದೆ. ಮೋಸ್ಟ್ಲಿ ಆಗ ಡೌಟ್ ಪ್ರೊಡಕ್ಷನ್ ಡ್ರಾಯಿಂಗ್ಸ್ ಅಂದ್ರೆ ಎಲ್ಲ ಇನ್ಕಂಪ್ಲೀಟ್ ಇದೆ. ಯಾಕೆ ಅಂತ ಅಂದ್ರೆ ನಾವು ಪ್ರೊಡಕ್ಷನ್ ಡ್ರಾಯಿಂಗ್ಸ್ ಕೊಡ್ಬೇಕಾದ್ರೆ ಫುಲ್ ಡೀಟೇಲಿಂಗ್ ಆಗಿ ಕೊಡ್ತೀವಿ. ಯಾವ ಪ್ಯಾನಲ್ ಎಷ್ಟು ಥಿಕ್ನೆಸ್ ಇದೆ, ಎಷ್ಟು mm ಇದೆ, ಯಾವ ಪ್ಯಾನಲ್ ಎಷ್ಟು ಡೈಮೆನ್ಷನ್ ಇದೆ, ಅದಾದ ನಂತರ ಯೂನಿಟ್ಸ್ ಎಷ್ಟು ದೊಡ್ಡದಾಗಿದೆ, ಯೂನಿಟ್ಸ್ ಎಷ್ಟು ಡೆಪ್ತ್ ಇದೆ, ಅದರದ್ದು ಶಟರ್ ಸೈಜ್, ಲ್ಯಾಮಿನೇಟ್ ಕೋಟ್ಸ್, ಹಿಂಜಸ್ ಪ್ಲೇಸ್ಮೆಂಟ್ಸ್ ಎಲ್ಲೆಲ್ಲಿ ಮಾಡ್ಬೇಕು, ಹ್ಯಾಂಡಲ್ ಪ್ಲೇಸ್ಮೆಂಟ್ ಎಲ್ಲೆಲ್ಲಿ ಮಾಡ್ಬೇಕು, ಅದನ್ನೆಲ್ಲ ಡೀಟೇಲ್ ಮಾಡ್ಬೇಕು. ಸೊ ಆ ರೀಸನ್ಗೋಸ್ಕರ ಇದನ್ನೆಲ್ಲ ಡೀಟೇಲ್ ಮಾಡೋದನ್ನೇ ನಾವು ಪ್ರೊಡಕ್ಷನ್ ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ಅಂಡ್ ಈ ಡ್ರಾಯಿಂಗ್ಸ್ ನೋಡಿದಾಗ ಯಾವುದೇ ಲೇ ಮ್ಯಾನ್ ಕೂಡ ಅರ್ಥ ಆಗ್ಬೇಕು, ಅಷ್ಟು ನಾವು ಡೀಟೇಲಿಂಗ್ ಆಗಿ ಮಾಡಿರ್ತೀವಿ. ಅಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ರೆ ಮಾತ್ರ ಕಾರ್ಪೆಂಟರ್ಸ್ ಅರ್ಥ ಆಗುತ್ತೆ. ಅದಾದ ನಂತರ ಫ್ಯಾಕ್ಟ್ರಿಲಿ ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀವಲ್ಲ, ಅವ್ರಿಗೂ ಸಹ ಅರ್ಥ ಆಗೋದ್ರಲ್ಲಿ ಈಸಿ ಆಗುತ್ತೆ. ಸ್ವಲ್ಪ ಏನಾದ್ರು ಡೀಟೇಲಿಂಗ್ ಮಿಸ್ ಮಾಡ್ತು ಅಂತ ಅಂದ್ರೆ ಫುಲ್ ಲಾಸ್ ಆಗ್ಬಿಡುತ್ತೆ ನಮ್ಗೆ. ಮೈನ್ ಆಗಿ ನಮ್ಗೆ ಲಾಸ್ ಆಗೋದು ಟ್ರಸ್ಟ್, ಟೈಮ್, ಮನಿ, ಲೇಬರ್, ಮೆಟೀರಿಯಲ್ಸ್. ಸೊ ಇದಿಷ್ಟು ಲಾಸ್ ಆಗುತ್ತೆ. ಅಂಡ್ ಈ ಲಾಸ್ ನ ಬೇರ್ ಮಾಡೋದಕ್ಕೆ ನಮ್ಗೆ ಆಗಲ್ಲ. ಆ ರೀಸನ್ಗೋಸ್ಕರ ಎಷ್ಟಾಗುತ್ತೋ ಅಷ್ಟು ಡೀಟೇಲಿಂಗ್ ಮಾಡ್ತೀವಿ. ಹಂಗ್ ಮಾಡಿದ್ರು ಸಹ ಒಂದೊಂದ್ಸಲಿ ಮಿಸ್ಟೇಕ್ ಆಗುತ್ತೆ. ಅದರಿಂದ ನಾವು ಕಲ್ತ್ಕೊಳ್ತಾ ಹೋಗ್ತಾ ಇರ್ತೀವಿ. ಸೊ ದಿಸ್ ಇಸ್ ಹೌ ವಿ ಡೂ. ದಿಸ್ ಇಸ್ ಹೌ ಪ್ರೊಫೆಷನಲ್ ಇಂಟೀರಿಯರ್ ಡಿಸೈನರ್ಸ್ ವಿಲ್ ಡೂ. So we not some any normal people, because we are professionals. Professionals usually ಇದೇ ರೀತಿ ಕ್ಯಾರಿ ಮಾಡೋದು. ಸುಮ್ನೆ ಪಿಂಟ್ರೆಸ್ಟ್ ಅಲ್ಲೆಲ್ಲ ಫೋಟೋ ತಗೊಂಡು ತೋರಿಸ್ಬಿಟ್ಟು ಕಾರ್ಪೆಂಟರ್ಗೆ ಎಕ್ಸ್ಪ್ಲೈನ್ ಮಾಡಿ, ಅದು ನಮ್ ಸ್ಟ್ಯಾಂಡರ್ಡ್ಸ್ ಅಲ್ಲ. ಯಾವ್ದೇ ಇಂಟೀರಿಯರ್ ಡಿಸೈನರ್ಸ್ ಇದನ್ನ ಮಾಡೋದಿಲ್ಲ. ಅಂಡ್ ಆತರ ಯಾರು ಮಾಡ್ತಿರ್ತಾರಲ್ಲ ಅವರು ಆಬ್ವಿಯಸ್ಲಿ ಯಾರೋ ವೆಂಡರ್ಸ್ ಆಗಿರ್ತಾರೆ. ವೆಂಡರ್ಸ್ಗೂ ಇಂಟೀರಿಯರ್ ಡಿಸೈನರ್ಸ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಅಂದ್ರೆ, ಪಿಂಟ್ರೆಸ್ಟ್ ಅಲ್ಲಿ ನೋಡಿ ನಾವು ಒಂದು ತಗೊಂಬಂದ್ ಹಾಕ್ಬಿಟ್ಟು ಬಿಡ್ತಾರೆ. ಸೊ ನಾವು ಪ್ರೊಫೆಷನಲ್ ಹೇಗೆ ಅಂತ ಅಂತಂದ್ರೆ, ನಾವು ಸಹ ಪಿಂಟ್ರೆಸ್ಟ್ ಅಲ್ಲಿ ಇನ್ಸ್ಪಿರೇಷನ್ ತಗೊಂತೀವಿ. ಅದು ಏನ್ ಇನ್ಸ್ಪಿರೇಷನ್ ತಗೊಂತೀವಲ್ಲ, ಆ ಇನ್ಸ್ಪಿರೇಷನ್ ನಾವು ಡ್ರಾ ಮಾಡ್ತೀವಿ ಸೈಟ್ ಕಂಡೀಷನ್ ಪ್ರಕಾರ. ಡ್ರಾ ಮಾಡಿದ ನಂತರ ನಾವು 3D ಮಾಡ್ತೀವಿ. 3D ಮಾಡಿದ ನಂತರ ಆ ಸೈಟ್ ಕಂಡೀಷನ್ಗೆ ಅಲ್ಲಿರೋ ಲೈಟಿಂಗ್ ಪ್ರಕಾರ, ಅಲ್ಲಿರೋ ವೆದರ್ ಪ್ರಕಾರ, ಕ್ಲೈಂಟ್ ಹೇಗ್ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ನಾವು ಲ್ಯಾಮಿನೇಟ್ಸ್ ಆಗ್ಲಿ, ಹಾರ್ಡ್ವೇರ್ಸ್ ಆಗ್ಲಿ ಅಂಡ್ ಆಕ್ಸೆಸರೀಸ್ ಆಗ್ಲಿ ಚೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ಪ್ರೊಫೆಷನಲ್ಸ್ ವಿಲ್ ಡೂ. ನೀವು ಇಫ್ ಇನ್ ಕೇಸ್ ಯಾರಾದ್ರೂ ಇಂಟೀರಿಯರ್ ಡಿಸೈನರ್ಸ್ ನ ಹೈಯರ್ ಮಾಡ್ತಾ ಇದೀರಾ ಅಂತ ಅಂದ್ರೆ, ಈ ತರ ಇದೆಲ್ಲ ಚೆಕ್ ಪಾಯಿಂಟ್ಸ್ ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಅಗ್ರಿಮೆಂಟ್ ಅಲ್ಲೂ ಸಹ ಇದನ್ನೆಲ್ಲ ಮೆನ್ಷನ್ ಮಾಡಕ್ ಹೇಳಿ. ಸೊ ಗೈಸ್, ಇವತ್ತಿಗೆ ಸೈಟ್ ಅಲ್ಲಿ ಮಾಡೋ ಕೆಲಸನ ಎಂಡ್ ಮಾಡ್ತಾ ಇದೀವಿ. ತುಂಬಾ ಟೈರ್ಡ್ ಆಗ್ತಿದೆ ಆ ರೀಸನ್ಗೋಸ್ಕರ. ಅಂಡ್ ಟೈಮ್ ಕೂಡ ಆಗಿದೆ ಆಲ್ಮೋಸ್ಟ್ 7:30. ಸೊ ಇವಾಗ ಮನೆಗೆ ಹೋಗಿ ಶಾಡ್ಬೇಕು. ಸೊ ಇವಾಗ ಸೈಟ್ ಅಲ್ಲಿ ಏನ್ ಕಂಡೀಷನ್, ಏನ್ ಪ್ರೋಗ್ರೆಸ್ ಆಗಿದೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅದಾದ್ಮೇಲೆ ಅಷ್ಟೇ ನಮ್ ಡೇ ಇದು ಎಂಡ್ ಆಗಿದೆ. ಸೈಟ್ ಅಲ್ಲಿ ಕೂತಿರೋದಕ್ಕೆ ಲ್ಯಾಪ್ಟಾಪ್ ಅಲ್ಲಿ ಧೂಳು ಆಗ್ಬಿಟ್ಟಿದೆ, ಅದಕ್ಕೆ ಟಿಶ್ಯೂ ಉಳಿಸ್ತಾ ಇದೀನಿ. ಕನ್ನಡ ಚೀಟೋಸ್ತೀನಿ, ಮಜಾ ಮಾಡಿ. ಜ್ವರ ಹೇಳಿ ಸರ್. ₹1 ಕೊಡದಂಗೆ ಯಾರಿಗೂ ಪ್ರಮೋಷನ್ ಮಾಡಲ್ಲ ಅಷ್ಟೇ. ಅಪ್ಡೇಟ್ ಸೈಟ್ ಪ್ರೋಗ್ರೆಸ್. ಆಯ್ತಾ ಅಣ್ಣ ಪ್ಯಾಕ್ ಮಾಡಿದ್ದು? ವೇಟಿಂಗ್ ಬೋರ್ಡ್ ಎತ್ಕೋ, ಮರಿಬೇಡ. ಸೊ ಗೈಸ್, ಇವಾಗ ನಾವು ಪ್ಯಾಕ್ ಮಾಡಿದ್ದಾಯ್ತು. ಇವಾಗ ಹೊರಡ್ತಾ ಇದೀವಿ. ನಿಮ್ಗೆ ಸೈಟ್ ಕಂಡೀಷನ್ ತೋರಿಸ್ತೀನಿ. ಲ್ಯಾಮಿನೇಟ್ಸ್ ಎಲ್ಲ ಸ್ಟಾಕ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಫ್ರೇಮಿಂಗ್ ಬಾರ್ಡ್ ಏನೇನಿದೆ ಅಲ್ಲ, ಅದೆಲ್ಲ ಕಂಪ್ಲೀಟ್ ಆಗಿದೆ. ಇನ್ನು ನಾಳೆಯಿಂದ ಲ್ಯಾಮಿನೇಟ್ಸ್ ನ ಪೇಸ್ಟ್ ಮಾಡ್ತಾ ಬರ್ಬೇಕು. ನಮ್ದು ಕ್ಯಾಬಿನೆಟ್ಸ್ ಯಾವ್ದು ರೆಡಿ ಆಗಿದೆ ಅಲ್ಲ, ಲೈಕ್ ಎಕ್ಸಾಂಪಲ್ಸ್ ವಾರ್ಡ್ರೂಬ್ಸ್, ಕಿಚನ್ ಫ್ರೇಮ್ ಅಂಡ್ ಶಟರ್ಸ್ ಅಂಡ್ ಟಿವಿ ಯೂನಿಟ್ಸ್, ವಾಲ್ ಪ್ಯಾನಲಿಂಗ್, ಪಾರ್ಟಿಷನ್ ವಾಲ್, ಆರ್ಚ್ ಪ್ಯಾನಲಿಂಗ್, ಈ ಝೋನ್ಸ್ ಗೆಲ್ಲ ನಾವು ಲ್ಯಾಮಿನೇಟ್ಸ್ ಪೇಸ್ಟ್ ಮಾಡ್ತಾ ಬರ್ಬೇಕು. ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ರೆಂಟಲ್ ಹೋಮ್ ಏನಿದೆಯಲ್ಲ, ಲಾಫ್ಟ್ ಫ್ರೇಮ್ಸ್ ಇದೆಯಲ್ಲ, ಲಾಫ್ಟ್ ಫ್ರೇಮ್ಸ್ ಗೆ ಎಡ್ಜ್ ಬೈಂಡಿಂಗ್ ಮಾಡ್ತಿದ್ದಾರೆ ಅಂಡ್ ಲ್ಯಾಮಿನೇಟ್ಸ್ ಕೂಡ ಸ್ಟಿಕ್ ಮಾಡ್ತಿದ್ದಾರೆ. ಸೊ ಅದನ್ನ ತೋರಿಸ್ತೀನಿ. ಅವರು ಸ್ನಾಕ್ಸ್ ತಿಂತಿದ್ದಾರೆ. ಅವರು ಕೂಡ ಸ್ವಲ್ಪ ಸುಸ್ತಾಗಿದ್ರಲ್ಲ, ಸ್ನಾಕ್ಸ್ ತಿಂತಿದ್ದಾರೆ. ಸೊ ಇವಾಗ ಇಲ್ಲಿ ಕಂಡೀಷನ್ ಹೀಗಿದೆ. ಅಲ್ಲಿ ನೀವು ನೋಡ್ಬೋದು ಶಟರ್ಸ್ ಎಲ್ಲ ಪೇಸ್ಟ್ ಮಾಡಿ ಆಗಿದೆ ಲ್ಯಾಮಿನೇಟ್ಸ್. ಇದು ಬಂದ್ಬಿಟ್ಟು ಶೆಲ್ಫ್ಸ್ ಈ ಝೋನ್ ಅಲ್ಲಿ ಬರುತ್ತೆ. ಲಾಫ್ಟ್ ಫ್ರೇಮ್ಸ್ ನೀವು ನೋಡ್ಬೋದು. ಪಟ್ಟ ಏನಿದೆಯಲ್ಲ ಅಲ್ಲಿ ಲ್ಯಾಮಿನೇಟ್ಸ್ ನ ಸ್ಟಿಕ್ ಮಾಡಿ ಆಗಿದೆ. ನೆಕ್ಸ್ಟ್ ಪಕ್ಕದ ಮನೆ ಏನಿದೆಯಲ್ಲ ಅಲ್ಲಿಗೆ ಹೋಗೋಣ. ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ಏನು ಸ್ಟಿಕ್ ಮಾಡಿಲ್ಲ. ಇಲ್ಲಿ ಇಂಟರ್ನಲ್ ಲ್ಯಾಮಿನೇಟ್ಸ್ ಎಲ್ಲ ಸ್ಟಿಕ್ ಆಗಿದೆ. ಶೆಲ್ಫ್ಸ್ ಕೂಡ ಇನ್ಸ್ಟಾಲ್ ಮಾಡಿ ಆಗಿದೆ ಅಂಡ್ ಲಾಫ್ಟ್ ಫ್ರೇಮ್ಸ್ ಗೆ ಎಡ್ಜ್ ಬೈಂಡಿಂಗ್ ಮಾಡಿ ಆಗಿದೆ. ಅದಾದ ನಂತರ ಲ್ಯಾಮಿನೇಟ್ ಕೂಡ ಸ್ಟಿಕ್ ಮಾಡಿ ಆಗಿದೆ. ಸೊ ಅಂಡ್ಯಾ, ಇದಿಷ್ಟು ಕರೆಂಟ್ ಸೈಟ್ ಕಂಡೀಷನ್. ಅನ್ಕೊಂಡಿರೋ ಡೆಡ್ ಲೈನ್ ಅಲ್ಲೇ ಕಂಪ್ಲೀಟ್ ಆಗಿದೆ ಅಂತ ನನಗನ್ನಿಸ್ತಿದೆ. ಬೇಗ ಬಾ, ರೋಸ್ ಡೇ ಇವತ್ತು ಹೋಗ್ಬೇಕು. ಬೈತಿದ್ದೆ ನಾನು ಇವತ್ತು ರೋಸ್ ಡೇ ಅಂತ, ಅದಕ್ಕೆ ಬೇಗ ಬಾ ಹೋಗೋಣ ಅಂತ ಹೇಳ್ತೀನಿ. ಅದಕ್ಕೆ ಬರ್ರಿ ಹೋಗೋಣ, ಇಲ್ಲಾಂದ್ರೆ ನನ್ನ ಹಿಡ್ಕೊಂಡು ಕೋಳಿ ನೆಟ್ಕೊಂಡು ಹೋಗಿ ಎತ್ಕೊಂಡು ಹೋಗ್ಬಿಡ್ತಾನೆ ಅವನ ಮೇಲೆ. ಸೊ ಸೈಟಿಗೆ ಬಬಾಯ್ ಹೇಳ್ತಾ, ಸೈಟಿಗೆ ಇವತ್ತಿಗೆ ಬಬಾಯ್ ಹೇಳೋಣ, ಮತ್ತೆ ನಾಳೆ ಬರ್ಬೇಕು. ಇವತ್ತಿನ ವ್ಲಾಗ್ ನಾನು ಇವಾಗ ಎಂಡ್ ಮಾಡ್ತಾ ಇದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿತ್ತು ಅಂತ ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್. ಬಾಯ್. ಇಲ್ಲ ಸುಮ್ಮನೆ ಅದಕ್ಕೆ
ಈ ಜೀವ ಹೋದರು ಪ್ರೇಮಿ